ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 77ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕುಂಭನು ಅತ್ಯಂತ ಭಯಂಕರವಾಗಿ ಯುದ್ಧ ಮಾಡುತ್ತಾ ಅಂಗದ ಮೈಂದ ದ್ವಿವಿಧರಾದಿಯಾಗಿ ಹಲವು ಕಪಿವೀರರನ್ನು ಬೀಳಿಸುವುದನ್ನು ನೋಡಿ ಜಾಂಬವಂತ ಸುಷೇಣಾದಿಗಳು ಆತನನ್ನು ಎದುರಿಸಲು ಬಂದು ಆತನು ಎಸೆದ ಶರಬಂಧದಿಂದ ಅವರೆಲ್ಲರೂ ತಡೆಯಲ್ಪಡುತ್ತಾರೆ. ಅದನ್ನು ನೋಡಿ ಸುಗ್ರೀವನು ತಾನೇ ಸ್ವತಃ ಬಂದು ಕುಂಭನೊಡನೆ ಯುದ್ಧ ಮಾಡುತ್ತಾ ಆ ಕುಂಭನೊಂದಿಗೆ ಕುಂಭನ ಕೈಯಲ್ಲಿದ್ದ ಧನುಸ್ಸನ್ನು ಆತನ ರಥವನ್ನು ಮುರಿದು ಹಾಕುತ್ತಾನೆ. ಆಗ ಇಬ್ಬರು ಮಲ್ಲ ಯುದ್ಧದಲ್ಲಿ ತೊಡಗಿದ್ದಾಗ ಮೊದಲು ಕುಂಭನು ಹೊಡೆದಂತಹ ಎದೆಗೆ ಹೊಡೆದ ಮುಷ್ಟಿಯ ಹೊಡೆತದಿಂದ ಸುಗ್ರೀವನು ಘಾಸಿಕೊಂಡರು. ನಂತರ ತನ್ನ ವಜ್ರ ಮುಷ್ಟಿಯಿಂದ ಕುಂಭನ ಎದೆಗೆ ಹೊಡೆದು ಆ ಕುಂಭನ ಪ್ರಾಣವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ. ಅಣ್ಣನು ಸುಗ್ರೀವನಿಂದ ಕೆಡವಲ್ಪಟ್ಟದ್ದನ್ನು ನೋಡಿ ನಿಕುಂಭನು, ಅಂದರೆ ಕುಂಭನ ಸೋದರನಾದಂತಹ ನಿಕುಂಭನು ಕೋಪದಿಂದ ಸುಗ್ರೀವನನ್ನು ದಿಟ್ಟಿಸಿ ನೋಡಿದನು. ಅನಂತರ ಹೂವಿನ ಹಾರಗಳನ್ನು ಕಟ್ಟಿದ್ದ ಪರ್ವತದ ಶಿಖರದಂತೆ ಇದ್ದ 5 ಬೆರಳುಗಳಿಂದ ಗುರುತಿಸಲ್ಪಟ್ಟ ಉತ್ತಮವಾದ ಪರಿಘವನ್ನು ಆ ವೀರನು ಎತ್ತಿಕೊಂಡನು. ಚಿನ್ನದ ಪಟ್ಟಿಗಳಿಂದ ಕಟ್ಟಲ್ಪಟ್ಟು ಹವಳ ವಜ್ರಗಳಿಂದ ಅಲಂಕೃತವಾಗಿ ಯಮದಂಡದಂತಿದ್ದ ಅದು ರಾಕ್ಷಸರಿಗೆ ಭಯನಾಶಕವಾಗಿ ಭಯಂಕರವಾಗಿತ್ತು. ಇಂದ್ರ ಧ್ವಜಕ್ಕೆ ಸಮಾನವಾದ ಅದನ್ನು ತಿರುಗಿಸುತ್ತಾ ಮಹಾ ತೇಜಸ್ವಿಯೂ ಬಹುಪರಾಕ್ರಮಿಯೂ ಆದ ನಿಕುಂಭನು ಬಾಯಿ ತೆರೆದುಕೊಂಡು ಗಟ್ಟಿಯಾಗಿ ಕೂಗಿದನು. ಎದೆಯಲ್ಲಿದ್ದ ಚಿನ್ನದ ಆಭರಣಗಳಿಂದಲೂ ತೋಳುಗಳಿಗೆ ಹಾಕಿದ್ದ ಬಳೆಗಳಿಂದಲೂ ಮನೋಹರವಾದ ಕಿವಿಯೋಲೆಗಳಿಂದಲೂ ಸುಂದರವಾದ ಹಾರದಿಂದಲೂ ಆ ಆಭರಣಗಳ ಜೊತೆಗೆ ಆ ಪರಿಘದಿಂದ ನಿಕುಂಭನು ಮಿಂಚು ಗುಡುಗುಗಳಿಂದಲೂ ಇಂದ್ರ ಧನುಸ್ಸಿನಿಂದಲೂ ಕೂಡಿದ ಮೇಘದಂತೆ ಹೊಳೆಯುತ್ತಿದ್ದನು. ಮಹಾ ಶರೀರವುಳ್ಳ ಆತನ ಪರಿಘಾಯುಧದ ತುದಿಯಿಂದ ಸಪ್ತ ವಾಯುಗಳ ಸಂಧಿಸ್ಥಾನವು ಒಡೆದು ಹೋಯಿತು. ಹೊಗೆಯಿಲ್ಲದ ಬೆಂಕಿಯಂತೆ ಧ್ವನಿ ಸಹಿತ ಆ ಪರಿಘವು ಉರಿಯಲಾರಂಭಿಸಿತು. ಗಂಧರ್ವರ ಉತ್ತಮ ಭವನಗಳಿಂದ ಕೂಡಿದ ವಿಟಪಾವತಿ ಅಥವಾ ಅಲಕಾವತಿ ನಗರದೊಡನೆಯೂ ಎಲ್ಲರ ಮನೆಗಳ ಸಹಿತ ಅಮರಾವತಿಯೊಡನೆಯೂ ಗ್ರಹ ನಕ್ಷತ್ರ ತಾರೆಗಳೊಡನೆಯೂ ಚಂದ್ರ ಮತ್ತು ಮಹಾಗ್ರಹಗಳೊಡನೆಯೂ ಕೂಡಿ ಅಂತರಿಕ್ಷ ಪ್ರದೇಶವು ನಿಕುಂಭ ಪರಿಘದಿಂದ ತಿರುಗಿಸಲ್ಪಟ್ಟು ಸುತ್ತುತ್ತಿದೆಯೋ ಎಂಬಂತಿತ್ತು. ಪರಿಘದ ಮತ್ತು ಆಭರಣಗಳ ಪ್ರಭೆಯಿಂದ ಆ ನಿಕುಂಭಾಗ್ನಿಯು ಪ್ರಳಯ ಕಾಲದಲ್ಲಿ ಎದ್ದು ಬಂದ ಅಗ್ನಿಯಂತೆ ಕಪಿಗಳಿಗೆ ತಡೆಯಲು ಅಸಾಧ್ಯವಾಗಿ ತೋರಿಬಂತು. ರಾಕ್ಷಸರು ವಾನರರು ಬಹು ಭಯದಿಂದ ಅಲುಗಾಡಲಿಲ್ಲ. ಬಲಾಢ್ಯನಾದ ಹನುಮಂತನಾದರೂ ಎದೆಯೊಡ್ಡಿ ಅವನ ಮುಂದೆ ನಿಂತನು. ಪರಿಘದಂತಿದ್ದ ತೋಳುಗಳುಳ್ಳ ಆ ಬಲಾಢ್ಯ ರಾಕ್ಷಸನು ಸೂರ್ಯಕಾಂತಿಯಿಂದ ಕೂಡಿದ್ದ ಪರಿಘವನ್ನು ಆ ಬಲಶಾಲಿಯ ಎದೆಗೆ ಗುರಿಯಿಟ್ಟು ಎಸೆದನು. ಚಲಿಸದೆ ನಿಂತಿದ್ದ ಅವನ ದೃಢವಾದ ಎದೆಗೆ ಬಿದ್ದು ಪರಿಘವು 100 ಚೂರಾಗಿ ಸೀಳಿ ಹೋಗಿ ಅಂತರಿಕ್ಷದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ 100 ಉಲ್ಕೆಗಳಂತಾಯಿತು. ಆದಾಗ್ಯೂ ಪರಿಘದಿಂದ ಹೊಡೆಯಲ್ಪಟ್ಟು ಆ ಮಹಾಕಪಿಯು ಭೂಕಂಪನ ಸಮಯದಲ್ಲಿ ಬೆಟ್ಟದಂತೆ ಆ ಹೊಡೆತಕ್ಕೆ ತತ್ತರಿಸಿದನು. ಹಾಗೆಯೇ ಆತನಿಂದ ಹೊಡೆಯಲ್ಪಟ್ಟ ಕಪಿಶ್ರೇಷ್ಠನಾದ ಮತ್ತು ಮಹಾಬಲನಾದ ಆ ಹನುಮಂತನು ಬಲದಿಂದ ಮುಷ್ಟಿಯನ್ನು ತಿರುಗಿಸಿದನು. ವೇಗವಂತನು ಸಮರ್ಥನು ವಾಯುವಿನಂತೆ ಪರಾಕ್ರಮಿಯೂ ಆದ ಆ ಮಹಾ ತೇಜಸ್ವಿಯು ಆ ಮುಷ್ಟಿಯನ್ನು ಮೇಲಕ್ಕೆತ್ತಿ ವೇಗದಿಂದ ನಿಕುಂಭನ ಎದೆಗೆ ಬೀಳಿಸಿದನು. ಆಗ ಆತನ ಚರ್ಮವು ಕಿತ್ತು ಹೋಗಿ ರಕ್ತ ಸುರಿಯಿತು. ಆ ಮುಷ್ಟಿಯ ಹೊಡೆತದಿಂದ ಮೇಲಕ್ಕೆದ್ದ ಮಿಂಚಿನಂತೆ ಜ್ವಾಲೆಯು ಹುಟ್ಟಿತು. ಆ ಹೊಡೆತಕ್ಕೆ ನಿಕುಂಭನು ತಲ್ಲಣಿಸಿ ಹೋದನು. ಚೇತರಿಸಿಕೊಂಡು ಮಹಾಬಲನಾದ ಹನುಮಂತನನ್ನು ಹಿಡಿದೆತ್ತಿಕೊಂಡನು. ಮಹಾಬಲಾಢ್ಯನಾದ ಹನುಮಂತನನ್ನು ನಿಕುಂಭನು ಹಿಡಿದೆತ್ತಿಕೊಂಡಿರುವುದನ್ನು ನೋಡಿ ರಣರಂಗದಲ್ಲಿದ್ದ ಲಂಕಾವಾಸಿ ನಿವಾಸಿಗಳು ಆಗ ಭಯಂಕರವಾಗಿ ಕೋಲಾಹಲ ಧ್ವನಿ ಮಾಡಿದರು. ಕುಂಭಕರ್ಣ ಕುಮಾರನು ಕೊಂಡೊಯ್ಯುತ್ತಿದ್ದರೂ ವಾಯುಕುಮಾರನು ವಜ್ರದಂತಿರುವ ತನ್ನ ಮುಷ್ಟಿಯಿಂದ ಹೊಡೆದು ತನ್ನನ್ನು ಬಿಡಿಸಿಕೊಂಡು ಬಳಿಕ ನೆಲದಲ್ಲಿ ನಿಂತನು. ವಾಯುಕುಮಾರ ಹನುಮಂತನು ನಿಕುಂಭನನ್ನು ಒಡನೆಯೇ ಅರೆದು ಹಾಕಿದನು. ಬಹಳ ಪ್ರಯತ್ನಪಟ್ಟು ನಿಕುಂಭನನ್ನು ಎತ್ತಿ ಹಾಕಿ ಅರೆದನು. ಸಮರ್ಥನಾದ ಆತನು ವೇಗದಿಂದ ಮೇಲಕ್ಕೆ ಹಾರಿ ಅವನ ಎದೆಯ ಮೇಲೆ ಬಿದ್ದನು. ತೋಳುಗಳಿಂದ ಅವನ ತಲೆಯನ್ನು ಹಿಡಿದುಕೊಂಡು ತಿರುಗಿಸಿ ಅಧಿಕವಾದ ಭೈರವ ಧ್ವನಿಯನ್ನು ಮಾಡುತ್ತಿದ್ದ ಆತನ ತಲೆಯನ್ನು ಕಿತ್ತನು. ಗರ್ಜಿಸುತ್ತಲಿದ್ದ ನಿಕುಂಭನು ವಾಯುಕುಮಾರನಿಂದ ಹತನಾದ ಬಳಿಕ ದಶರಥ ಕುಮಾರ ರಾಮನಿಗೂ ರಾಕ್ಷಸ ರಾಜಕುಮಾರ ರಾವಣನ ತಮ್ಮನ ಮಗನಾದ ಮಕರಾಕ್ಷನಿಗೂ ರೋಷಾವೇಶಯುಕ್ತವಾದ ಕಡು ಭಯಂಕರವಾದ ಯುದ್ಧವು ಆರಂಭವಾಯಿತು. ನಿಕುಂಭನು ಅಸುನೀಗಲು
ಹಸುವು ನಿಕುಂಭನ ಹಸುವು ಅಳಿಯಲು ವಾನರರು ಹೃಷ್ಟರಾಗಿ ಧ್ವನಿಗೈದರು. ದಿಕ್ಕುಗಳು ಸುಮಧುರ ಧ್ವನಿ ಮಾಡಿದವು. ಭೂಮಿಯು ಅದಿರುವಂತಾಯಿತು. ಅಂತರಿಕ್ಷವು ಬಿರಿದಂತಾಯಿತು. ರಾಕ್ಷಸ ಸೈನ್ಯಕ್ಕೆ ಭಯವು ಮೂಡಿತು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 77ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.